ಸೊ ನಾನು ಮರ್ಯಾದೆ ಪ್ರಶ್ನೆ ಮಾಡಿದ್ದ ಬಗ್ಗೆ ಕೋಪ ಇದೆ ನನ್ನ ನನ್ನ ಗುರುಗಳಿಗೆ. ನಾವು ನಮ್ಮನ್ನು ಬ್ಯುಸಿ ಇಟ್ಕೊಂಡಾಗ ನಾವು ಬ್ಯುಸಿ ಆಗೋಕ್ಕೆ ಸಾಧ್ಯ ಅಂತ ನಾನು ನಂಬ್ತೀನಿ. 100%. ಫ್ಯಾನ್ ಆಫ್ DVG, ಮಂಕುತಿ ಮನ ಕಗ್ಗ ನನ್ನ ಫೇವ್ರೇಟ್. ಕಾಯ್ಕಿಣಿ ಅವರದ್ದನ್ನ ಜಾಸ್ತಿ ಓದಿದ್ದೀನಿ, ಜಾಸ್ತಿ ವಸುಧೇಂದ್ರ ಅವ್ರನ್ನ ಓದಿದ್ದೀನಿ. ಯಾಕೆ ಸಿನಿಮಾ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಬಂದಿದ್ದ ಹಿಂಗೆ ಅಂತ? ನನಗೆ ಮಣಿರತ್ನಂ ಅವ್ರ ಸಿನಿಮಾ, ಬಾಲ ಅವ್ರ ಸಿನಿಮಾ ತುಂಬ ಇಷ್ಟ. ಗೊತ್ತಿಲ್ಲ ಅವ್ರು ಎಲ್ಲಿದ್ದಾರೆ ಅಂತ, ಬಟ್ ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ ಮಾಡಿ. ಇತ್ತೀಚಿನ ಕೆಲವು ನಿರ್ದೇಶಕರ ಜೊತೆ ಸವಾಸ ಆಗ್ತಿದೆ, ಅದು ಚಂದ ಇದೆ. ದೊಡ್ಡ ದೊಡ್ಡ ಜಾಗದಲ್ಲಿ ಕತೆ ಹೇಳೋಕ್ಕಿಂತ ಸಿನಿಮಾಟೋಗ್ರಫಿ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ಯಾ? ಹೌದು, ಗೊತ್ತಿದ್ದೇ ಮಾಡಿದ್ದೀನಿ, ಅಂಡರ್ಲೈನ್ ಮಾಡ್ಕೊಳ್ಳಿ ಬೇಕಿದ್ರೆ. ಹೌದು, ಇಂಡಸ್ಟ್ರಿಗೆ ಮತ್ತೊಬ್ಬ ದೊಡ್ಡ ನಿರ್ದೇಶಕ ಸಿಕ್ಕಿದ್ದಾನೆ ಅನ್ನೋದು ನನ್ನ ಭಾವನೆ. ನನ್ನ ಫ್ರೆಂಡ್ ಅಂತ ಹೇಳ್ತಾ ಇಲ್ಲ. ಹೌದು, ಈ ನಿಮ್ಮದು ಒಡನಾಟ, ನಂಟು ತುಂಬ ದೊಡ್ಡವ್ರ ಜೊತೆಗಿದೆ. ಸೊ ಸಿನಿಮಾ ವಿಚಾರಕ್ಕೆ, ಸಿನಿಮೋತ್ಸಾಹಕ್ಕೆ. ಸೊ ಆ ಒಂದು ನಾನು ಆ್ಯಕ್ಚುಲಿ ಟೈಟಲ್ ಕಾರ್ಡ್ ನೋಡ್ಬೇಕಾದ್ರೆ, ಕೃತಜ್ಞಗಳು ನೋಡ್ಬೇಕಾದ್ರೆ ಗೊತ್ತಾಯಿತು ಇಷ್ಟುದ್ದ ಇದೆಯಲ್ಲಪ್ಪ ಅಂತ ಅಂದ್ಬಿಟ್ಟು. ಅಂದರೆ ಸೊ ಅದು ತುಂಬ ದೊಡ್ಡ ಮೋಟಿವ್ ಅದು ನಿಮಗೆ ಎಸ್ಪೆಷಲಿ. ಅದು ಮರ್ಯಾದೆ ಪ್ರಶ್ನೆಗೆ ಹೇಗೆ ಮೋಟಿವ್ ಆಯಿತು ಅಂತ? ಅಂದರೆ ನಾನು ಮರ್ಯಾದೆ ಪ್ರಶ್ನೆ ಮಾಡ್ತೀನಿ ಅನ್ನೋದು ಒಂದು ವಿಷಯ. ಮರ್ಯಾದೆ ಪ್ರಶ್ನೆಗಿಂತ ಬೇರೆ ಏನೋ ಮಾಡಬೇಕಿತ್ತು ನಾನು. ಅದು ಆಗ್ತಾ ಇಲ್ಲ, ಲೇಟ್ ಆಗ್ತಿದೆ ಅಂತ ಮರ್ಯಾದೆ ಪ್ರಶ್ನೆ ಮಾಡಿದ್ದು. ಸೊ ನಾನು ಮರ್ಯಾದೆ ಪ್ರಶ್ನೆ ಮಾಡಿದ್ದ ಬಗ್ಗೆ ಕೋಪ ಇದೆ ನನ್ನ ಗುರುಗಳಿಗೆ. ಸೊ ಮರ್ಯಾದೆ ಪ್ರಶ್ನೆ ಮಾಡಬಾರ್ದಿತ್ತು, ನೀನು ಇದನ್ನೇ ಫಸ್ಟ್ ಮಾಡಬೇಕಿತ್ತು ಅಂತ. ಇಟ್ಸ್ ಓಕೆ, ಬಟ್ ಅದು ಕೋಪ ತಣ್ಣಗಾಗುತ್ತೆ. ನಾನು ಕೆಲಸ ಮಾಡ್ತೀನಿ. ಬಟ್ ಇನ್ನೊಂದು ಬಂದು ಯಶಣ್ಣ ಇರ್ಬೋದು, ಇವರೆಲ್ಲರಿಗೂ ಖುಷಿ ಇದೆ. ಅಂದರೆ ಒಂದು ಟ್ರೈಲರ್ ಕಟ್ಟಿಂದ ಹಿಡಿದು ಏನೇನು ನೋಡಿ ಎಲ್ಲ ಇದು ಮಾಡಿದ್ರು ಖುಷಿ ಇದೆ. ಕೆಲಸ ಮಾಡ್ತಿರ್ಬೇಕು ಅನ್ನೋದ್ರ ಬಗ್ಗೆ ನಂಬಿಕೆ ಇರೋರು. ಅಂದರೆ ಕೆಲಸ ನಿಲ್ಲಿಸಿ ಅಭ್ಯಾಸ ಇಲ್ಲ ನನಗೆ ಪ್ರವೀಣ್ ಅವರೇ. ಕೆಲಸ ನಿಲ್ಲಿಸೋ ಅಭ್ಯಾಸ ಇಲ್ಲ. ಅಂದರೆ ಇವಾಗ ಇದಕ್ಕಿಂತ ಮುಂಚೆ ಆಕಟ ಅಂತ ಒಂದು ಸಬ್ಜೆಕ್ಟ್ ಬರದೆ, ಅದಾದಮೇಲೆ ಈಗ ಹೇಳಿದ್ನಲ್ಲ ಒಂದು ದೊಡ್ಡ ಸಬ್ಜೆಕ್ಟ್ ಮಾಡಿ ಎಲ್ಲ ಒಂದು ಮಟ್ಟಕ್ಕಾಗಿ ಎಲ್ಲೋ ಹೈದ್ರಾಬಾದಲ್ಲಿ ಕೆಲಸ ಮಾಡ್ತಾಯಿದ್ದೆ. ಮತ್ತೆ ಬೆಂಗಳೂರಿಗೆ ಬಂದು ಕೆಲಸ ಮಾಡೋಂಗಾಯ್ತು ಅದೇ ಸಬ್ಜೆಕ್ಟಿಗೆ. ಕನ್ಫ್ಯೂಷನ್ ಸ್ಟಾರ್ಟ್ ಆಗೋಯ್ತು. ದ್ವಂದ್ವ ಅಂದ್ರಲ್ಲ, ಆ ದ್ವಂದ್ವ ಸ್ಟಾರ್ಟ್ ಆಗೋಯ್ತು. ಆಮೇಲೆ ಪ್ರದೀಪ್ ಅವರು ಅದೊಂದು ಸ್ನೇಹ, ಮಾತುಕತೆ ಹೆವಿ ಮಾತಾಡ್ತಾ ಇದ್ವಿ. ಪ್ರದೀಪ್ ಅವ್ರು ಆ ಮನುಷ್ಯನ ಒಂದಿಷ್ಟು ಕತೆಗಳನ್ನು, ಲೈನ್ಗಳನ್ನ ಹೇಳೋರು. ಈ ಲೈನ್ ಯಾಕೋ ಕಚ್ಕೊಂತು, ಡೈರೆಕ್ಟ್ ಮಾಡ್ತೀರಾ ಅಂತ ಮತ್ತೆ ಅಪ್ರೋಚ್ ಆಯಿತು. ಸೊ ಯೋಚನೆ ಮಾಡಿದೆ, ಯಾಕೆ ಸುಮ್ಮನೆ ಕೂರೋದು, ಮಾಡ್ತೀರಾ ಅಂತ ಕೇಳಿದ್ಮೇಲೆ ಅಂತ ಹೇಳಿ ಇದನ್ನು ತಗೊಂಡೆ. ಬಟ್ ನನಗಿದು ನೆಗೆಟಿವ್ ಇಲ್ಲ, ಅಂದರೆ ಮಾಡಿದ ತಪ್ಪು ಅಂತ ಅನ್ನಿಸ್ತಿಲ್ಲ. ಇನ್ನು ದೊಡ್ಡದ್ರಿಂದ ಸ್ಟಾರ್ಟ್ ಮಾಡಬೇಕಿತ್ತು ಅನ್ನೋದು ಅವ್ರ ಆಶಯ. ಬಟ್ ಇದು ಕೂಡ ದೊಡ್ಡದೇ, ಏನು ತಪ್ಪಿಲ್ಲ ಇದರಲ್ಲಿ. ಇನ್ನೂ ದೊಡ್ಡದು ಅಥವಾ ಇನ್ನೊಂದು ಮಾಡೋಕ್ಕೆ ಅವ್ರದ್ದೆಲ್ಲ ಬ್ಲೆಸ್ಸಿಂಗ್ಸ್ ಇರುತ್ತೆ, ಮಾಡೋಣ. ಶುರುವಾಗಿದೆ ಅಧ್ಯಾಯ, ಮುಂದುವರಿಲೇಬೇಕು. ಮುಂದಿನ ಯೋಚನೆ ಅಂದರೆ ಆರಂಭ ಗೊತ್ತಿಲ್ಲ, ಅದು ಯಾರಿಗೂ ಗೊತ್ತಿಲ್ಲ ಹೇಗಾಗುತ್ತೆ, ಯಾವುದಾಗುತ್ತೆ, ಅದೆಲ್ಲ ಮೊದಲೇ ಫಿಕ್ಸ್ ಆಗಿರುತ್ತೆ. ನಾವೇನು ಮಾಡೋಕ್ಕಾಗಲ್ಲ. ಅಂದ್ಕೊಳ್ತೀವಿ, ಒಂದಲ್ಲ, ಎರಡಲ್ಲ, ಮೂರಲ್ಲ, 4 ಅನ್ಕೋತೀವಿ, ಇಂಥದ್ದೇ ಆಗಬೇಕು ಅಂತ ಅನ್ಕೊತೀವಿ. ಬಟ್ ಅದು ಸಮಯ ಬರಬೇಕು, ಆಗುತ್ತೆ. ನಿರಂತರವಾಗಿ ಕೆಲಸ ಮಾಡಬೇಕು, ಕಾಯಕ ಕರ್ಮಯೋಗಿ ಅಂತಾರೆ. ಸೊ ಹಂಗಾಗಿ ಓಕೆ, ಮರ್ಯಾದೆ ಪ್ರಶ್ನೆ ಇವತ್ತು ನಾನು ಅದೇ ಅನ್ನೋದು, ಅಂದರೆ ಜನಕ್ಕೆ ಎಷ್ಟು ಮಟ್ಟಿಗೆ ತಲುಪಿದೆಯೋ ಈ ಸಿನಿ ಕರ್ಮಿಗಳಿಗೆ ಅಥವಾ ಈ ಒಂದು ಉದ್ಯಮಕ್ಕೆ ಒಂದಷ್ಟೇ ತಲುಪಿರುತ್ತೆ. ಓಕೆ, ಇಲ್ಲೊಬ್ಬ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾನೆ, ಅಥವಾ ಇಲ್ಲೊಂದು ಒಳ್ಳೆ ರೈಟಿಂಗ್ ಇದೆ ಇವ್ರ ಹತ್ರ, ಇಲ್ಲೊಂದು ಒಳ್ಳೆ ಸಿನಿಮಾಟೋಗ್ರಫಿ ಇದೆ, ಇಲ್ಲೊಂದು ಒಳ್ಳೆ ಸಂಗೀತ ಇದೆ, ಎಲ್ಲವೂ ಅದೇ ಈ ಸಿನಿಮಾ ನೋಡಿದಾಗ ಅನಿಸ್ತು ಒಂದು ಒಳ್ಳೆ ಬ್ಯಾಚ್ ಇದು ಅಂತ, ಒಂದು ಒಳ್ಳೆ ಟೀಮ್ ಇಂಡಸ್ಟ್ರಿಗೆ ಪ್ರೆಸೆಂಟ್ ಆಗ್ತಿರೋ ಥರ ಅನ್ನಿಸ್ತಾ ಇತ್ತು. ಆ ಥರ ತಂಡ ಕಟ್ಟಿರೋದಕ್ಕೆ ಅಭಿನಂದಿಸ್ಬೇಕು ನಿಜವಾಗ್ಲೂ. ಇಲ್ಲ, ಅದು ಎಲ್ಲರದ್ದು ಸಹಕಾರ. ಪ್ರದೀಪಿಂದ ಹಿಡಿದು ಪ್ರೊಡಕ್ಷನ್ ಹೌಸು, ಸಕತ್ ಸ್ಟುಡಿಯೋ ಇರ್ಬೋದು, ಈ UVG ಅಂತ ಕ್ರಿಯೇಷನ್ಸು, ಗಾಂಧಿ ಸರ್ ಅಂತ, ಇವರೆಲ್ಲ ಸೇರಿಕೊಂಡು ಒಂದು ಮಾಡೋಣ ಅನ್ನೋದು ಒಂದು ಸ್ಟಾರ್ಟ್ ಅಲ್ಲ, ಅವ್ರದ್ದು ಸ್ಟಾರ್ಟ್. ಆ್ಯಂಡ್ ವಿಷನ್ ಇದೆ ಅವ್ರಿಗೆ. ಇಂಪಾರ್ಟೆಂಟ್ ಪ್ರಾಬ್ಲಮ್ಮೇ ಬಂದು ನಮ್ಮಲ್ಲಿ ಅದೇ ಅಂತ ಅನಿಸುತ್ತೆ, ವಿಷನ್. ಅದಿಲ್ಲ ಅಂದರೆ ಭಾಳ ಕಷ್ಟ. ಯಾವ ಕಥೆನ ಆಯ್ಕೆ ಮಾಡ್ಕೊಬೇಕು ಅಂತಲೇ ಗೊತ್ತಿಲ್ಲ. ಆ್ಯಂಡ್ ಮೋರ್ ಓವರ್ ನೀವು ಗಮನಿಸಿದ್ರೆ, ಪುಕ್ಸಟೆ ಲೈಫು ನಾನು ಆಯ್ಕೆ ಮಾಡ್ಕೊಂಡಿದ್ದು ಕಥೆಗೋಸ್ಕರ, ಬರೀ ಸ್ನೇಹಕ್ಕೋಸ್ಕರ ಅಲ್ಲ. ಅರವಿಂದ್ ಕುಪ್ಲಿಕರ್ ನನ್ನ ಸ್ನೇಹಿತ ಇರ್ಬೋದು, ಸಂಚಾರಿ ವಿಜಯ್ ನನ್ನ ಸ್ನೇಹಿತ ಇರ್ಬೋದು, ಬಟ್ ಅದಕ್ಕೂ ಮೀರಿ ಕಥೆ ನಂಗೆ ಆಗ್ತಾ ಇತ್ತು.
ನೀವು ಗಮನಿಸಿದ್ರು ಅಲ್ಲೂ ಮಾನವೀಯ ಮೌಲ್ಯಗಳು ಹೆಚ್ಚು ಕಾಣ. ಹೌದು, ನಾನು ಅದನ್ನ ಹೇಳಿದ್ದು, ನಿಮ್ಮ ಹುಡುಕಾಟ ಏನು ಅದೇ ಕಾರಣಕ್ಕೆ ನಾನು ಕೇಳಿದ್ದು. ಅಂದರೆ ಯಾರಿಗೂ ಯಾರು ಬೇಸರ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಅಂತ. ಎಲ್ಲರೂ ಖುಷಿಯಾಗಿ ಇಡೋಕೆ ಸಾಧ್ಯತೆ ಇದೆ, ಅವರಷ್ಟಕ್ಕೆ ಅವರು ಇದ್ರೆ ಅಷ್ಟೇ, ಸಿಂಪಲ್. ನಿರೀಕ್ಷೆ ಇಲ್ಲದೆ ಯಾವುದೇ ಪ್ರಾಬ್ಲಮ್ ಏನಂದ್ರೆ, ನನಗೇನಾದ್ರೂ ಒಳ್ಳೇದಾಯ್ತು ಅಂದ್ರೆ ನೀವು ಬೇಸರ ಮಾಡ್ಕೊಳಂಗಿಲ್ಲ. ಹೌದು, ಖುಷಿ ಪಡೋದಾದ್ರೆ ಖುಷಿ ಪಡ್ಬೋದು, ಇಲ್ಲ ಅಂದ್ರೆ ಆರಾಮಾಗಿದ್ದು ಬಿಡಿ. ನಿಮ್ಗೆ ಯಾಕೆ ಒಳ್ಳೇದಾಗಿಲ್ಲ ಅಂತ ಯೋಚನೆ ಮಾಡೋಕೆ ದಯವಿಟ್ಟು ಟೈಮ್ ತಗೊಳ್ಳಿ, ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಿ. ನನಗೆ ಒಳ್ಳೇದಾಯ್ತಲ್ಲ ಅಂತ ನೀವು ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ನನಗೆ ಯಾಕೆ ಒಳ್ಳೇದಾಗಿಲ್ಲ ಅಂತ ಯೋಚನೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಸಮಸ್ಯೆ ಇದೆ ಅಲ್ಲ, ಅದು ಆ ಥರದ್ದು ವಿಷಯಗಳು ಜಾಸ್ತಿ ನನಗೆ ಕಾಡುತ್ತೆ ಅಂತ. ಯಾಕೆ ಹಿಂಗಿದ್ದೀರಾ, ಯಾಕೆ ಹಿಂಗೆ, ಆರಾಮಾಗಿ. ನಾನು ಶ್ರಮ ಪಡ್ತಾಯಿದ್ದೀನಿ ಸರ್, 24 ಗಂಟೆನಲ್ಲಿ ನಾನು 16 ಅವರ್ ಕೆಲಸ ಮಾಡ್ತಾಯಿದ್ದೀನಿ. ನನ್ನನ್ನು ಯಾರೋ ಫೋನ್ ಮಾಡಿ ಕೇಳ್ತಾಯಿದ್ರು, ರಂಗಕರ್ಮಿ ಅಂದ್ರೆ, ಅಯ್ಯಪ್ಪ ರಂಗಕರ್ಮಿ ಎಲ್ಲ ಏನಿಲ್ಲ, ಒಂದು ಸ್ವಲ್ಪ ಕೆಲಸ ಮಾಡಿದ್ದೀನಿ ಅಷ್ಟೇ. ಅದು ಒಳ್ಳೆಯವ್ರ ಸಹವಾಸ, ನನ್ನ ಗುರುಗಳಾದಂಥ ಎನ್ ಮಂಗಳ ಅವ್ರ ಜೊತೆ ಸೇರ್ಕೊಂಡು ಏನೋ ಒಂದು ಚೂರು ಪಾರ್ ಕೆಲಸ ಮಾಡಿದ್ದೀನಿ. ಅವರೆಲ್ಲ ಮಾಡಿರೋ ಕೆಲಸಕ್ಕೆ ನಂದು 1% ಕೆಲಸ ಇಲ್ಲ ಥಿಯೇಟ್ರಲ್ಲಿ. ಆಮೇಲೆ ಸಿನಿಮಾ ಮಾಡಿದ್ದೀರಾ, ಫೋಟೋಗ್ರಫಿ ಕಂಪ್ನಿ ಮಾಡಿದ್ದೀರಾ, ಈಗ ಯಾವುದೋ ಸಣ್ಣ ಹೋಟ್ಲ್ ಮಾಡಿದ್ದೀರಾ, ಏನೆಲ್ಲ ಮಾಡ್ತೀರಾ. ಏನೂ ಮಾಡದೇ ಇರೋದಕ್ಕಿಂತ ಏನಾದರೂ ಒಂದು ಮಾಡ್ತಾ ಇರಬೇಕು ಅನ್ನೋದು ನನ್ನ ಆಸೆ. ಏತನ್ ಮಧ್ಯೆ ನನ್ನದೇ ಆದಂಥ ಒಂದು ಪುಟ್ಟ ಲೈಬ್ರರಿ ಇದೆ. ನನ್ನ ಲೈಬ್ರರಿ ಐ ಥಿಂಕ್ ನಿಮ್ಗೆ ಗಮನಿಸಿದ್ದೀರ ಅನಿಸುತ್ತೆ. ಸೊ ನಾನು ಓದೋಕ್ಕೆ ಅಥವಾ ನನ್ನ ಸುತ್ತಮುತ್ತ ಇರೋರಿಗೆ ಓದೋಕ್ಕೆ ನಾನು ಪುಸ್ತಕ ಕೊಡ್ತೀನಿ, ನನಗೆ ಅವ್ರು ತಂದು ಪುಸ್ತಕ ಕೊಡ್ತಾರೆ. ಈ ಥರದ್ದೆಲ್ಲ ನಾವು ನಮ್ಮನ್ನು ಬ್ಯುಸಿ ಇಟ್ಕೊಂಡಾಗ ನಾವು ಬ್ಯುಸಿ ಆಗೋಕ್ಕೆ ಸಾಧ್ಯ ಅಂತ ನಾನು ನಂಬ್ತೀನಿ. 100%. ನಾವು ಬಿಸಿ ಮಾಡ್ಕೊಂಬಿಟ್ರೆ ಇನ್ನೊಬ್ರ ಬಗ್ಗೆ ನಾವು ಬ್ಯುಸಿ ಆಗೋಕ್ಕಾಗಲ್ಲ, ತಣ್ಣಗಾಗಬೇಕಾಗತ್ತೆ. ಸೊ ಅಷ್ಟೇ. ಕಾಡೋದು ಅಂದರೆ ಮನುಷ್ಯ ಯಾಕೆ ಹಿಂಗೆ ಅಂತ ತುಂಬ ಸಲ ಕಾಡುತ್ತೆ. ಹಂಗಾಗೋದು ಬೇಡ. ಪ್ರತಿಯೊಬ್ಬನೂ ಪ್ರೀತಿಸೋದು, ಪ್ರತಿಯೊಂದನ್ನು ಸಂಭ್ರಮಿಸ್ಬೋದು. ಅವಕಾಶ ಇದೆ ಈ ವರ್ಲ್ಡಲ್ಲಿ. ಸಂಭ್ರಮಿಸೋಕ್ಕೇನು ದುಡ್ಡು ಬೇಕಾಗಿಲ್ಲ, ಅದಕ್ಕೊಂದು ಸಣ್ಣ ತನು ಅಷ್ಟೇ. ಯಾರ ರೈಟಿಂಗ್ ತುಂಬ ಇಷ್ಟ ಆಗುತ್ತೆ ನಿಮಗೆ? ವೆರಿ ಫಸ್ಟ್ ಎಲ್ಲ ಕುಂವಿ ಓದಿದ್ದು ಅಂದರೆ ಇಷ್ಟ. ನಾನು ಬೇಂದ್ರೆ ಅಜ್ಜ ತುಂಬ ಇಷ್ಟ. ತುಂಬ ಸಣ್ಣ ಮಾತುಗಳು ತುಂಬ ಇಷ್ಟ ಆಗುತ್ತೆ. ಅದು ಹಂಗೆ ಉಳಿಸ್ಕೊಂಡು ನೆನ್ಪಿಟ್ಕೊಂಬ. ಫ್ಯಾನ್ ಆಫ್ DVG, ಮಂಕುತಿ ಮನ ಕಗ್ಗ ನನ್ನ ಫೇವ್ರೇಟ್. ಸೊ ಅದು ಬಿಟ್ಟು ಭೈರಪ್ಪ ಅವ್ರದ್ದನ್ನು ಸಣ್ಣದು ಓದಿದ್ದೀನಿ. ಕಾಯ್ಕಿಣಿ ಅವರದ್ದನ್ನು ಜಾಸ್ತಿ ಓದಿದ್ದೀನಿ. ವಸುಧೇಂದ್ರ ಅವ್ರನ್ನ ಓದಿದ್ದೀನಿ. ನನಗೆ ಈಗ ಭಾಳ ಒಂಥರ ಅವ್ರದ್ದು ಕೆಲವುದೆಲ್ಲ ಭಾಳ ಇಷ್ಟ. ಜೋಗಿ ಸರ್ ಆಲ್ಮೋಸ್ಟ್ ಆಲ್ ಟೈಮ್ ಫೇವ್ರೇಟ್. ನಮ್ಮ ಭಾರತಿ ಅಕ್ಕ ಅಂತ ಒಬ್ಬಳಿದ್ದಾಳೆ, ಅವಳು ಬರೆಯೋ ಕತೆ ನೀವು ಗಮನಿಸಿದ್ರೆ ನಮ್ಮ ಪಕ್ಕದಲ್ಲೇ ನಡೀತಾರ ಸತ್ಯದ ವಿಷಯಗಳಿದ್ದಂಗೆ ಇರುತ್ತೆ. ಸಂಧ್ಯಾ ರಾಣಿ ಅವರು, ಸಂಧ್ಯಾ ಅಕ್ಕ ಅಂತ ಕರಿತೀವಿ, ಅವ್ರದ್ದು ಈ ಥರ ಎಲ್ಲ. ಇವರೆಲ್ಲ ಹತ್ರ ಅನಿಸಿದ್ದು. ಗುಮ್ಮಿಯವ್ರದ್ದು ಯಾವುದೋ ಎಲ್ಲೋ ಭೇಟಿ, ಎಷ್ಟು ಸಖದ ಮಾತಾಡ್ತಾರೆ ಇವರು ಅಂತ ಅನಿಸಿ, ಆಮೇಲೆ ಅವ್ರ ಮಗ ಎಲ್ಲ ನಂಗೆ ಪರಿಚಯ ಆಗಿ, ಆ ಥರ ಈ ಸಹವಾಸಗಳು ಚಂದ. ಆ ಥರದ ಸಹವಾಸಗಳಿಂದ ಒಂದೊಂದಿಷ್ಟು. ಮತ್ತು ಕೆಲವರು ಸಜೆಸ್ಟ್ ಮಾಡುವಂಥ ಪುಸ್ತಕಗಳು ನಂಗೆ ಸುತ್ತಮುತ್ತ, ಅದೇ ಹೇಳಿದ್ನಲ್ಲ, ಒಳ್ಳೆ ಸಹವಾಸಗಳಿರೋದ್ರಿಂದ ಏನೋ ಒಂದು ಸಜೆಷನ್ ಬರುತ್ತೆ, ಇದನ್ನು ಓದೋ, ಅದನ್ನು ಓದೋ, ಅಥವಾ ಇದನ್ನು ನೋಡೋ, ಅದನ್ನು ನೋಡೋ ಅಂತ. ಆಲ್ಮೋಸ್ಟ್ ವಾರದಲ್ಲಿ 1 ಸಲ 2 ಸಲನೋ ಅಂಕಿತ ಬುಕ್ಕೋಸ್ಕರ ನಮ್ಮ ಹುಡುಗರು ಹೋಗಿ ಪುಸ್ತಕ ತರೋದು ಸರ್ವೇ ಸಾಮಾನ್ಯ ಆಗಿರುತ್ತೆ. ಸೊ ಯಾರದ್ದು ಅಂತ ಪರ್ಟಿಕ್ಯುಲರ್ ಅಂತ ಏನೂ ಮಾಡ್ಕೊಂಡಿಲ್ಲ, ಬಟ್ ಓದ್ತಾ ಇರಬೇಕು ಅಂತ. ಹಿಂದೆ ಓದಿರೋ ಅಂಥ ವಿಷಯಗಳೆಲ್ಲ ಬಂದು ಋಗ್ವೇದ ಇವೆಲ್ಲ ಓದಿ ಅದೆಲ್ಲ ಒಂದು ಬೇರೆ ಥರದ್ದು ಒಂದು ಆಯಾಮನ ಸೃಷ್ಟಿ ಮಾಡಿದೆ. ಇವೆಲ್ಲ ಇನ್ನೊಂದಿಷ್ಟು ಬೇರೆ ಸಾಮಾಜಿಕ ವಿಚಾರಗಳಂತ, ಧಾರ್ಮಿಕ ವಿಚಾರಗಳು ಅಥವಾ ಸಾಮಾಜಿಕ ವಿಚಾರಗಳು ಅಥವಾ ಇನ್ನೊಂದು ಯಾವುದೇ ವಿಚಾರಗಳಾದರೂ ನಾವೇನೇನು ಪಿಕ್ ಮಾಡ್ಕೊತೀವಿ ನಮ್ಮ ಲೈಫಲ್ಲಿ, ಅದು ಮಾತ್ರ ಇಂಪಾರ್ಟೆಂಟ್. ಎಲ್ಲ ಓದಬೇಕು, ಬಟ್ ಯಾವ್ದು ಬೇಕೋ ಅದನ್ನೆಲ್ಲ ಪಿಕ್ ಮಾಡಿ ಇಟ್ಕೊಂಡ್ರೆ ನಾವು ಪಿಕಪ್ ಆಗೋಕ್ಕೆ ಈಸಿ ಆಗುತ್ತೆ. ಮೇ ಬಿ ಇಂಟರ್ನಲ್ಲಿ ತುಂಬ ಕೋಟ್ಸ್ ಆಗುತ್ತೆ. ನೆಕ್ಸ್ಟ್ ನಾಗರಾಜ್ ಸ್ವಾಮಿ ಅಷ್ಟು ಕೋಟ್ಸ್ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿದೆ ಮಾತುಕತೆ. ಈ ಸಿನಿಮಾ ವಿಚಾರಕ್ಕೆ ಬಂದರೆ, ಅಂದರೆ ತುಂಬ ನಿಮಗೆ ಸಿನಿಮಾಗಳಲ್ಲಿ ಇನ್ಸ್ಪೈರ್ ಆಗುವಂಥದ್ದು, ಅಂದರೆ ತುಂಬ ನಿಮ್ಮ ಮೇಲೆ ಪ್ರಭಾವ ಬೀರಿದಂಥ ಡೈರೆಕ್ಟರ್ಗಳಾಗಲಿ ಅಥವಾ ಸಿನಿಮಾ ಕರ್ಮಿಗಳ ಬಗ್ಗೆ ಮಾತಾಡೋದಾದರೆ, ಅಂದರೆ ಇಂಡಸ್ಟ್ರಿಗೆ ಬರೋಕ್ಕಿಂತ ಮೊದಲು ಅಥವಾ ಬರೋದಕ್ಕೆ
ಆ ಥರನಾ, ಅಥವಾ ಯಾಕೆ ಸಿನಿಮಾ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಬಂದಿದ್ದ ಹಿಂಗೆ ಅಂತ? ಅಂದರೆ ಸತ್ಯ ಹೇಳ್ತೀನಿ, ಯಾವುದೇ ನಿರ್ದೇಶಕರು ಪರಿಣಾಮ ಬೀರೋದ್ರ ಅಥವಾ ಆ ಥರದ್ದಂತ ಅನ್ಸೋದಕ್ಕಿಂತ ಟೆಕ್ನಿಕಲ್ ವಿಷಯದಲ್ಲಿ ಪ್ರಶಾಂತ್ ನೀಲ್ ನನಗೆ ಹೆವಿ ಇಷ್ಟ, ಮತ್ತು ಸಹವಾಸ ಜಾಸ್ತಿ ಅಲ್ಲ, ಸೊ ಅದಕ್ಕೆ ಇನ್ನೂ ಜಾಸ್ತಿ ಇಷ್ಟ. ಅದು ಬಿಟ್ಟು ನನಗೆ ಮಣಿರತ್ನಂ ಅವ್ರ ಸಿನಿಮಾ, ಬಾಲ ಅವ್ರ ಸಿನಿಮಾ ತುಂಬ ಇಷ್ಟ. ಗೊತ್ತಿಲ್ಲ ಅವ್ರು ಎಲ್ಲಿದ್ದಾರೆ ಅಂತ, ಬಟ್ ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ ಮಾಡ್ತೀನಿ. ದೂರದ ಇರಾನಿ ಡೈರೆಕ್ಟರ್ ನದೀನ್ ಲಬಾಕಿನ ನೆನಪಿಸ್ಕೊತೀನಿ. ಈ ಥರ ಒಂದಿಷ್ಟು, ನದೀನ್ ಲಬಾಕಿ ಸಿನಿಮಾ ನೋಡದೇ ಇದ್ದರೆ ನಾನು ಏನೋ ಕಳ್ಕೊಂಡಿದ್ದೆ ನೀನು ಅಂತ ಹೇಳಕ್ಕೆ ರೆಡಿ ಇದ್ದೀನಿ. ಚೆನ್ನಾಗಿದೆ, ಚೆಂದ ಇದೆ, ಅದೊಂಥರ ಬೇರೆ ಥರ. ಆ ಥರ ನರೇಷನ್ಸ್ಗಳು ಬೇಕಿದೆ, ಬಿಟ್ಟಿದ್ದೀವಿ. ಈ ಥರ ತುಂಬ ವ್ಯಕ್ತಿಗಳಿದಾರಲ್ಲ, ಅವ್ರನ್ನೆಲ್ಲ ಮಿಸ್ ಮಾಡ್ಕೊಬೇಕು ನಾವು. ಆ್ಯಕ್ಚುಲಿ ನಮ್ಗೆ ಸಹವಾಸ ಸಿಕ್ಕಿಲ್ಲ ಅಂತ ಮಿಸ್ ಮಾಡ್ಕೊಬೇಕು. ಇತ್ತೀಚಿನ ಕೆಲವು ನಿರ್ದೇಶಕರ ಜೊತೆ ಸಹವಾಸ ಆಗ್ತಿದೆ, ಅದು ಚೆಂದ ಇದೆ, ದೊಡ್ಡ ದೊಡ್ಡ ಜಾಗದಲ್ಲಿ, ಅವೆಲ್ಲ ಚೆನ್ನಾಗಿದೆ. ನಾನು ಮತ್ತೆ ಒಬ್ಬ ನಿರ್ದೇಶಕ ಅಥವಾ ಇನ್ನೊಂದು ಅನ್ನೋ ಅಂತ ಹಮ್ಮು ಬಿಮ್ಮಿನಲ್ಲಿ ಎಲ್ಲೂ ಓಡಾಡದೆ ಇರೋದ್ರಿಂದ ನಂಗೆ ಅನುಕೂಲ. ಯಾಕಂದ್ರೆ ನಾನು ನಾಳೆ ಬೆಳಗ್ಗೆ ಯಾರಾದರೂ ಫೋಟೋ ಶೂಟ್ ಮಾಡೋಕ್ಕೆ ಬಾ ಅಂತಂದರೆ ನಾನು ಹಿಂದೆ ಮುಂದೆ ನೋಡಲ್ಲ, ಕ್ಯಾಮ್ರಾ ಎತ್ಕೊಂಡು ಹೋಗ್ತಿದ್ದೆ ನಾನು. ಯಾಕೆಂದರೆ ಬರೀ ಫೋಟೋಗ್ರಫಿಗೆ ಮಾತ್ರ ಚಾನ್ಸ್ ಸಿಗುತ್ತೆ ಅಂತಲ್ಲ, ಅಲ್ಲಿ ಯಾರ್ದೋ ಒಂದು ಸಹವಾಸ ಮಾಡ್ಬೋದು, ಅವನೇನಾದರೂ ಬರ್ದಿರೋದು, ಅವನೇನಾದರೂ ಹೇಳ್ಕೊಡ್ತಾ ಇರೋದು, ಅವನೇನೋ ಮಾಡ್ತಾ ಇರೋದು ಗ್ರಾಸ್ ಮಾಡ್ಬೋದು. ನಾನೇನಾದರೂ ಇನ್ಸ್ಟಿಟ್ಯೂಟ್ಗೆ ಹೋಗಿ ಅದನ್ನು ಕಲಿಬೇಕು ಅಂತಂದರೆ ದುಡ್ಡು ಖರ್ಚಾಗುತ್ತೆ, ಆ್ಯಂಡ್ ಮೋರೋ ನಂಗೆ ಸಾಧ್ಯತೆಯೇ ಇಲ್ಲ. ನನ್ನ ಸುತ್ತಮುತ್ತ ನಾನು ಕಲ್ತಿರೋ ಕೆಲಸನೇ ನಂಗೆ ಇನ್ನಷ್ಟು ಕಲಿಯೋಕ್ಕೆ ಅನುಕೂಲ ಮಾಡ್ತಿದೆ ಅಂದಾಗ ಅದಕ್ಕಿಂತ ಬೆಟರ್ ಏನಿದೆ. ಹೌದು. ಸೊ ನನಗೆ ಸಲಾರ್ ಟೈಮಲ್ಲೂ ಅದೇ ಅನುಕೂಲ ಆಗಿದ್ದು, KGF ಟೈಮಲ್ಲೂ ಅದೇ ಅನುಕೂಲ ಆಗಿದ್ದು. ಆ ಸೆಟ್ಟಲ್ಲಿ ಇವತ್ತಿಗೂ ನಾನು ಯಾರಂತ ಯಾರಿಗೂ ಗೊತ್ತಿಲ್ಲ. ನಾನು ಹೋಗ್ತಿದ್ದೆ, ನನ್ನದೇನೋ ಒಂಚೂರು ಕೆಲಸ ಇತ್ತು, ಅದಿಷ್ಟು ಮಾಡ್ತಿದ್ದೆ. ಇನ್ ಬಿಟ್ವೀನ್ ನನಗೇನು ಬೇಕೋ ಅದೆಲ್ಲ ಒಂದು ಚುಚ್ಚು ಮತ್ತು ಒಂದು ಅನಿವಾರ್ಯತೆ ಇರುತ್ತೆ ಸರ್. ಯಾಕೆಂದರೆ ನಾವೇನೋ ಕಲಿಬೇಕು ಅಂತಂದರೆ ಇವತ್ತಿನ ಜೀವನದಲ್ಲಿ ನನ್ನ ಜೊತೆ ಇರೋ ಹುಡುಗರೇ ಪಾಪ ಇವತ್ತು ನನ್ನ ಜೊತೆ ಒಂದು 2-3 ಜನ ರೈಟರ್ಸ್ ಕಂಟಿನ್ಯೂ ಆಗಿದ್ದಾರೆ. ಅವ್ರು ಬೇರೆ ಕಡೆ ಕೆಲಸ ಮಾಡಿದಾಗ ಸಂಬಳ ಸಿಗ್ತಾಯಿತ್ತು, ಅವ್ರು ಏನು ಮಾಡ್ತಿದ್ರು ಅಂದರೆ ಅದು ಮಾಡು ಇದು ಮಾಡು ಇದು ಮಾಡು ಅಷ್ಟು ಮಾಡ್ತಿದ್ರು. ಬಿಟ್ರೆ ಅವ್ರು ಯಾಕೆ ಅದನ್ನು ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಅರಿವಿರಲಿಲ್ಲ ಅವ್ರಿಗೆ. ನನ್ನ ಜೊತೆ ಇವಾಗ ಕೆಲಸ ಮಾಡುವಾಗ ಅವರು ಪ್ರತಿಯೊಂದನ್ನು ಯಾಕೆ ಮಾಡ್ತಾಯಿದ್ರಿ, ಏನಕ್ಕಿದು ಎತ್ತ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮಾಡ್ತಾ ಇದ್ದಾರಲ್ಲ. ಸೊ ಇದ್ದಾರೆ, ಎಷ್ಟೋ ಜನ ಹೇಳ್ತಾರೆ ರೈಟರ್ಸ್ ಎಲ್ಲ 1 ವರ್ಷನೂ ಇರಲ್ಲಂತೆ, ಓಡೋಗ್ಬಿಡ್ತಾರಂತೆ. ಆ್ಯಂಡ್ ನನ್ನ ಫೋಟೋಗ್ರಫಿ ಫೀಲ್ಡಲ್ಲೂ ಹಂಗೆ ಹೇಳ್ತಾರೆ, ಯಾರು ಇರೋದೇ ಇಲ್ಲ. ಐ ಥಿಂಕ್ ನಿಮಗೆ ಗೊತ್ತು, ನನ್ನಲ್ಲಿ ಒಂದು 5-6 ಜನ ಹುಡುಗರು 7-8 ವರ್ಷದಿಂದ ನನ್ನ ಜೊತೆನೇ ಇದ್ದಾರೆ. ಹೌದು. ಅಂದರೆ ಅವ್ರಿಗೆ ಒಂದು ಫಸ್ಟು ಬೇಸಿಕ್ ಅವ್ರ ದುಡಿಮೆ, ಪ್ರತಿ ವರ್ಷ ಅವ್ರಿಗೆ ಇನ್ಕ್ರೀಸ್ ಆಗಬೇಕಾಗಿರೋದು ಇನ್ನೊಂದಿದೆ. ಅದು ನಾನು ಹೆಂಗೆ ಉದ್ಧಾರ ಆಗ್ತೀನೋ ಅವರು ಅದೇ ಥರ ಉದ್ಧಾರ ಆಗಬೇಕು ಅನ್ನೋದು ಅವ್ರಿಗೂ ಇರುತ್ತೆ. ಅದಾದರೆ ಅವ್ರು ಇರ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಅವ್ರಿಗೊಂದು ಪೊಸಿಷನ್. ಹೌದು. ಇವತ್ತು ಇಷ್ಟ ಆದ್ರೂ ನಾನೇ ಹೋಗಿ ಯಾವುದನ್ನೋ ಮಾಡಬೇಕು ಅಂತ ನಾನೇ ಇರಬೇಕು ಅಲ್ಲಿ ಅನ್ನೋ ಥರದಕ್ಕಿಂತ ನೀನು ಹೋಗಿ ಮಾಡೋ, ನೀನು ಈ ಬ್ರ್ಯಾಂಡನ್ನು ರೆಪ್ರೆಸೆಂಟ್ ಮಾಡ್ತಿದ್ಯಾ, ನೀನು ಹೋಗು ಅಂತಂದರೆ ಅವ್ನಿಗೊಂದು ಧೈರ್ಯ, ಅವ್ನು ಮಾಡ್ತಾನೆ ಅದನ್ನ ಕೆಲಸ. ಇವತ್ತು ನಮ್ಮ ಬ್ರ್ಯಾಂಡನ್ನು ರೆಪ್ರೆಸೆಂಟ್ ಮಾಡೋಕ್ಕೆ 5-6 ಜನ ಹುಡುಗರು ಮೇಜರಾಗಿ ಕೆಲಸ ಮಾಡ್ತಾರೆ, ಅವ್ರ ಕೆಳಗಡೆ ಒಂದು 14-15 ಜನ ಕೆಲಸ ಮಾಡ್ತಾರೆ. ಸೊ ಆ ಥರ ಒಬ್ಬೊಬ್ಬೊಬ್ಬೊಬ್ಬೊಬ್ಬರು ಸಹವಾಸಗಳು ಒಂದೊಂದನ್ನು ಕಲಿಸಿದೆ. ಇನ್ಸ್ಪಿರೇಷನ್ನು ನಾನು ಯಾಕೆ ಸಿನಿಮಾಕ್ಕೆ ಬಂದೆ ಅಂತ ಇನ್ನೊಂದು ಕ್ವಶನ್ ಅಂತ ನಾನು ತೊಗೊಂಡ್ರೆ, ನನಗೆ ವಿಜುವಲ್ ಟ್ರೀಟ್ಮೆಂಟ್ ಭಾಳ ಇಷ್ಟ. ಅಂದರೆ ಸಿನಿಮಾಟೋಗ್ರಫಿ ತುಂಬ ಇಷ್ಟ. ಅದನ್ನು ದಿ ಬೆಸ್ಟ್ ಆ್ಯಕ್ಟ್ರಲ್ಲಿ ನನಗೊಂದಿಬ್ಬರು ಹೇಳಿದರು, ನೀನು ಕತೆ ಹೇಳೋಕ್ಕಿಂತ ಸಿನಿಮಾಟೋಗ್ರಫಿ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ಯಾ. ಹೌದು, ಗೊತ್ತಿದ್ದೇ ಮಾಡಿದ್ದೀನಿ, ಅಂಡರ್ಲೈನ್ ಮಾಡ್ಕೊಳ್ಳಿ ಬೇಕಿದ್ರೆ. ಹೌದು, ಬಟ್ ಅದನ್ನ ಯಾಕೆ ಮಾಡಿದೆ ಅಂದರೆ ನನಗೆ ಗೊತ್ತು ಅನ್ನೋದನ್ನು ನಾನು ಗೊತ್ತು ಮಾಡ್ಕೊಬೇಕಿತ್ತು. ಇನ್ನೊಬ್ರಿಗೆ ಗೊತ್ತು ಮಾಡಿಸೋದಕ್ಕಿಂತ ನಾನು ಗೊತ್ತು ಮಾಡ್ಕೊಬೇಕಿತ್ತು. ಅದಕ್ಕೆ ಅದನ್ನು ಮಾಡಿದೆ. ಇಲ್ಲಿ ಇನ್ನೊಬ್ಬ ಸಿನಿಮಾಟೋಗ್ರಾಫರ್ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು, ಸಂದೀಪ್ ವೆಲ್ಲೂರಿ. ಆತ ಮಾಡಿದ ಸಿನಿಮಾ ಬೇರೆ ಥರದ ಸಿನಿಮಾಗಳು. ಈ ಸಿನಿಮಾಗೆ ಅವನಿಗೊಂದು ಹೊಸ ಪದ ಕೊಟ್ಟೆ, ಈ ಸಿನಿಮಾ ಕಂಪೋಸ್ಡ್ ಕ್ಯಾಂಡಿಡ್ ಆಗಿರುತ್ತೆ. ಯಾವುದೋ ಹೊಸ ಪದದ ಥರ ಕೇಳಿಸ್ತು ಅವ್ನಿಗೆ. ಆತ ಪಾಪ ಟೆಕ್ನಿಕಲಿ ಎಲ್ಲ ಅರ್ಥ ಮಾಡಿಕೊಂಡು, ನಾನು ಹೇಳೋದನ್ನು ಎಲ್ಲ ಅರ್ಥ ಮಾಡಿಕೊಂಡು ನನಗೆ ಹೆಂಗೆ ಬೇಕೋ ಹಾಗೆ ಅಷ್ಟು ಅಚ್ಚುಕಟ್ಟಾಗಿ ಇಡೀ ಅವ್ನ ಟೀಮ್ ನಂಗೆ ಸಪೋರ್ಟಿವ್ ಆಗಿ, ಅವನ ಜೊತೆ ರೋಹಿತ್ ಅಂತ, ಯಶವಂತ್ ಅಂತ, ಈ ಥರ ಹುಡುಗರೆಲ್ಲ ಎಲ್ಲ ಸೇರಿಕೊಂಡು ಸಪೋರ್ಟಿವ್ ಆಗಿ ಅದೊಂದು ಈ ಕ್ರಾಫ್ಟ್ನ ನಾನು ಅನ್ಕೊಂಡಂಗೆ ಅಚೀವ್ ಮಾಡೋದಕ್ಕೆ ಅನ್ಕೊಂಡು
ಆ್ಯಂಡ್ ಮೋರ್ ಓವರ್ ಪ್ರೊಡಕ್ಷನ್ ವೈಸು ತುಂಬ ಮೆಚ್ಚಬೇಕು. ಹೊಸ ನಿರ್ದೇಶಕನ ಅಥವಾ ಇವನು ಯಾರೋ ಏನೋ ಕೇಳ್ತಾನೆ ಅಂದರೆ ಯಾಕೆ ಅಂತ ಕೇಳೋದಕ್ಕಿಂತ ಕೊಟ್ಟು ನೋಡೋಣ ಅಂತ ಇದೆಯಲ್ಲ, ಆ ಕೊಟ್ಟು ನೋಡಿದ್ರು ಆರ್ ಜೆ ಪ್ರದೀಪ್ ಅವರು. ಆ ಕೊಟ್ಟು ನೋಡಿದ್ದು ನನಗೆ ಅನುಕೂಲ ಆಯಿತು. ಆ ಥರ ಸಿನಿಮ್ಯಾಟಿಕ್ಕಾಗಿ ಭಾಳ ಇಂಟ್ರೆಸ್ಟ್ ಇರೋ ವ್ಯಕ್ತಿ ಆದ್ದರಿಂದ ಅದು ಸಿನಿಮಾ ಅನ್ನೋ ಪದದಲ್ಲಿ ಸಿನಿಮ್ಯಾಟಿಕ್ ಇರೋದು. ಸೊ ನಾನು ಸಿನಿಮಾಗೆ ಬರೋದಕ್ಕೆ ಹೆಚ್ಚು ವಿಜುವಲ್ಸ್ಗಳ ಬಗ್ಗೆ ಯೋಚನೆ ಮಾಡಿದ್ದು. ಯಾವುದೋ ಒಂದು ನನಗೆ ಯಾವುದೋ ನೀವು ಪುಸ್ತಕ ಕೊಟ್ಟರೆ ನಾನು ಆ ಪುಸ್ತಕನ ಅಲ್ಲಿರೋ ಎಮೋಷನ್ ತಕ್ಕಂಗೆ ಓದ್ತೀನಿ ಪಟ್ಟಂತ. ಹೊಸ ಪುಸ್ತಕ, ಹೊಸ ಲೈನ್ ಆದರೂ ಕೂಡ. ಸೊ ಆ ಎಮೋಷನ್ನ ವಿಜುವಲ್ ಯಾಕೆ ಮಾಡೋಕ್ಕಾಗಲ್ಲ ಅಂತ ಯಾವಾಗಲೂ ಅನ್ಸೋದು. ಆ್ಯಂಡ್ ವೆರಿ ಫಸ್ಟು ನಮ್ಮ ಮನೇಲೆಲ್ಲ ಎಲ್ಲೋ ರಂಗೋಲಿ ಹಾಕ್ತಿದ್ರೆ, ಇನ್ನೊಂದು ಹಾಕ್ತಿದ್ರೆ, ಅದನ್ನು ಹಾಕ್ತಾ ಇದ್ದಿದ್ದು ವಿಡಿಯೋ ಮಾಡಿ ನಾನು ಅದಕ್ಕೆ 2 ಲೈನ್ ಕವಿತೆ ಬರೀತಿದ್ದೆ. ನಂಗೆ ಆ ಥರದ್ದು ಇಷ್ಟ, ನರೇಷನ್ ಇಷ್ಟ. ಸೊ ನರೇಟ್ ಮಾಡಬೇಕು ವಿತ್ ವಿಜುವಲ್ ಬೇಕು ಅಂದರೆ ಅದು ಸಿನಿಮಾ. ಸೊ ಅದಕ್ಕೆ ಸಿನಿಮಾಗೆ ಬಂದಿದ್ದೀನಿ. ಥ್ಯಾಂಕ್ ಯು. ಅಂದರೆ ತುಂಬ ಒಳ್ಳೆ ಮಾತುಕತೆ ಆ್ಯಂಡ್ ಮರ್ಯಾದೆ ಪ್ರಶ್ನೆ. ಸೊ ಸುದೀರ್ಘ ಮಾತುಕತೆ, ತುಂಬ ದಿನಗಳ ಅಂದರೆ ಮಾತಾಡೋದಿಲ್ಲ. ವೆರಿ ಫಸ್ಟ್ ಟೈಮ್ ಈ ಥರದ್ದೊಂದು ಸಂದರ್ಶನಕ್ಕೆ ನೀವು ಸಿಕ್ಕಿದ್ದು, ಮಾತಾಡಿದ್ದು ತುಂಬ ಖುಷಿಯಾಯಿತು. ಮರ್ಯಾದೆ ಪ್ರಶ್ನೆಗೂ ಮೀರಿದಂತಹ ಶಕ್ತಿ ಮತ್ತು ಪ್ರತಿಭೆ, ಹಾಗೆ ಅಷ್ಟು ಕಂಟೆಂಟ್ ನಿಮ್ಮ ಹತ್ರ ಇದೆ ನಂಗೆ ಗೊತ್ತು. ಸೊ ಆದಷ್ಟು ಬೇಗ ಅದೆಲ್ಲವೂ ಆಚೆ ಬರಲಿ, ಆಗಲಿ. ಇಂಡಸ್ಟ್ರಿಗೆ ಮತ್ತೊಬ್ಬ ದೊಡ್ಡ ನಿರ್ದೇಶಕ ಸಿಕ್ಕಿದ್ದಾನೆ ಅನ್ನೋದು ನನ್ನ ಭಾವನೆ. ನನ್ನ ಫ್ರೆಂಡ್ ಅಂತ ಹೇಳ್ತಾ ಇಲ್ಲ, ಕೆಲಸ ಅವ್ರ ಹತ್ರ ಆ ಪ್ರತಿಭೆ ಇದೆ. ಸೊ ಹಾಗಾಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಅಂದರೆ ಒಬ್ಬ ವ್ಯಕ್ತಿಗೆ ಈ ಪುರಸ್ಕಾರ, ಪ್ರಶಸ್ತಿ, ಸನ್ಮಾನ ಎಲ್ಲದಕ್ಕಿಂತ ಬೇಸಿಕ್ ನೀಡ್ಸ್. ನನಗೇನೋ ಗೊತ್ತು ಅನ್ನೋದನ್ನು ಮತ್ತೆ ಮತ್ತೆ ಪ್ರಯತ್ನ ಮಾಡಿನೇ ಅದು ಗೊತ್ತು ಅಂತ ಅನ್ನಿಸ್ಕೊಬೇಕು ನಾವು, ಜನಕ್ಕಲ್ಲ. ಸೊ ಆ ಥರದ್ದು ನಮಗೆ ಗೊತ್ತಿರೋದನ್ನು ಗೊತ್ತು ಅನ್ಸ್ಕೊಳ್ಳೋಕ್ಕೆ ಒಂದಿಷ್ಟು ಅವಕಾಶಗಳಂತ ಸೃಷ್ಟಿಯಾದರೆ ಮಾತ್ರ ಸಾಧ್ಯ. ಇವತ್ತಿನ ತನಕ ನನಗೆ ಸಿಕ್ಕ ಎಲ್ಲ ಅವಕಾಶಗಳಿಗೆ ಒದಗಿಸಿದ ಎಲ್ಲ ಅವಕಾಶ ಯಾರ್ಯಾರು ಒದಗಿಸಿದಾರೋ ಅವ್ರಿಗೆಲ್ಲರಿಗೂ, ಅವಕಾಶದಾತರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ಅವರು ನನ್ನನ್ನು ನಂಬಿರಲಿಲ್ಲ ಅಂತಂದರೆ ಇದು ಸಾಧ್ಯ ಆಗ್ತಿರ್ಲಿಲ್ಲ. ನನ್ನ ನಂಬಿದ ಎಲ್ಲರಿಗೂ ನಾನು ಕೃತಜ್ಞನಾಗಿರ್ತೀನಿ. ಇನ್ನು ಮುಂದೆ ನಂಬೋವ್ರಿಗೂ ಕೂಡ ಅಷ್ಟೇ ಕೃತಜ್ಞನಾಗಿರ್ತೀನಿ. ಬಟ್ ಯಾರಿಗೂ ನಾನು ನಂಬಿ ಅಂತ ಹೇಳುವಂಥ ವ್ಯಕ್ತಿ ಖಂಡಿತ ನಾನಲ್ಲ. ನೀವು ನನ್ನ ನಂಬಿದ್ರೆ ನಾನು ನಿಮ್ಮನ್ನು ನಂಬ್ತೀನಿ, ಅದರ್ವೈಸ್ ನಾನು ಯಾರನ್ನೂ ನಂಬಿಸುವ ಪ್ರಯತ್ನ ಮಾಡಲ್ಲ ಅಂತ. ಥ್ಯಾಂಕ್ ಯು. ಇಷ್ಟೊತ್ತು ನೀವು ನನ್ನ ಮಾತಾಡಿಸಿದ್ದಕ್ಕೆ. ಆ್ಯಂಡ್ ನೀವು ಅಂದರೆ ಸ್ನೇಹಿತರು ಅನ್ನೋದಕ್ಕಿಂತ ನನಗೆ ಯಾವಾಗಲೂ ಅನಿಸೋದು, ನಾವು ಸಿನಿಮಾ ಕರ್ಮಿಗಳಾದರೆ ನೀವು ಸಿನಿಮಾ ಪ್ರೇಮಿಗಳು. ನೀವು ಯಾರದ್ದು ಏನು ಅನ್ನೋ ಯೋಚನೆ ಇಲ್ಲದೆ ಎಲ್ಲರ ಸಿನಿಮಾಗಳಿಗೂ ಇಷ್ಟೇ ಮಹತ್ವ ಕೊಟ್ಟು ಅದರಲ್ಲಿ ಸಿಗೋ ಚೂರು ಪಾರು ಕಾಸಿಗೆ ಇಷ್ಟು ಜನನ ಹಾಕ್ಕೊಂಡು ದುಡಿತಿದ್ದೀರಲ್ಲ, ಅದು ಇಂಪಾರ್ಟೆಂಟು. ಈ ಮೀಡಿಯಾ ಅಂದರೆ ಇದರಲ್ಲಿ ಬೇರೆ ಥರದ ಕೆಲಸ ಮಾಡುವಾಗ ನಿಮ್ಮದೇ ಆದಂಥ ಒಂದು ವಿಭಿನ್ನ ಕೆಲಸ ಮಾಡಬೇಕು ಅಂತಲೇ ನೀವು ಅಷ್ಟು ವರ್ಷದಿಂದ ವ್ಯವಸ್ಥಿತವಾಗಿ ಇವತ್ತೊಂದು ಈ ಥರದೊಂದು ಲೋಗೋ ಮಾಡಿ, ಒಂದು ಕಂಪ್ನಿ ಅಂತ ಮಾಡಿ, ಇಷ್ಟು ಸುಸಜ್ಜಿತವಾಗಿ ಮಾಡ್ಕೊಂಡು ಹೋಗ್ತಿದ್ದೀರಲ್ಲ. ಆ್ಯಕ್ಚುಲಿ ಅದನ್ನು ನೋಡಿ ನಿಮ್ಮ ಚಾನಲಲ್ಲಿ ಬಂದು ಕೂತ್ಕೊಂಡು ಮಾತಾಡಿದ್ದಕ್ಕೆ ನನಗೆ ಜಾಸ್ತಿ ಖುಷಿ ಇದೆ. ಥ್ಯಾಂಕ್ ಯು. ನಿಮಗೂ ಕೂಡ ಒಳ್ಳೆಯದಾಗಲಿ, ನನಗೂ ಕೂಡ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಇದಿಷ್ಟು ನಮ್ಮ ನಾಗರಾಜ್ ಸೋಮಯಾಜಿಯವರ ಜೊತೆಗಿನ ಮಾತುಕತೆ. ಮರ್ಯಾದೆ ಪ್ರಶ್ನೆ ಅಮೆಝಾನ್ ಪ್ರೈಮಲ್ಲಿ ಬಂದಿದೆ. ನೋಡದೇ ಇದ್ದರೆ ಫ್ಯಾಮಿಲಿ ಸಮೇತ ಕೂತು ನೋಡುವಂಥ ಸಿನಿಮಾ. ನೋಡಿದ್ಮೇಲೆ ಚಿಂತನೆಗೆ ಹತ್ಸೋಂಥ ಕಂಟೆಂಟ್ ಇದು. ಅಂದರೆ ತುಂಬ ಯೋಚನೆ ಮಾಡುವಂಥ ವಿಷಯ ಇದೆ ಸಿನಿಮಾಲಿ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ನಾವು ಪ್ರಶ್ನಿಸ್ಕೊಳ್ಳೋವಂಥ ಒಂದಷ್ಟು ವಿಷಯನೂ ಇದೆ ಸಿನಿಮಾಲಿ. ಮಿಸ್ ಮಾಡಬಾರ್ದು ಇಂಥ ಸಿನಿಮಾಗಳೆಲ್ಲ. ನೀವು ಯಾವಾಗ ಪುರ್ಸೊತ್ತು ಸಿಗುತ್ತೋ ಅಮೆಝಾನ್ ಪ್ರೈಮಲ್ಲಿ ಸಿನಿಮಾ ಇರುತ್ತೆ, ದಯವಿಟ್ಟು ನೋಡಿ ಅಂತ ನಾನು ಕೂಡ ಕೇಳ್ಕೊತೀನಿ. ನಮಸ್ಕಾರ.